ಸಾಕಾಗ ಹೋಗಿತ್ ನೋಡು. ಎಷ್ಟು ಮಾಡಿದ್ರು ಅದೇನಂತಾರಲ್ಲ, ದೇವ್ರ ಮೇಲೆ ಹೂ ತಪ್ಪಿದ್ರೆ ನಮ್ ಗೌರ ಮನೆ ಕೆಲಸ ವರ್ಷ ತಪ್ಪಾಗಿಲ್ಲ. ಅದು ನಮ್ಮಪ್ಪ ಮದುವೆ ಮಾಡೋಣಪ್ಪ ಅಂದ್ರ ಮದುವೆ ಮಾಡಕ್ ತಯಾರಿಲ್ಲ. ಹಿಂಗಾದ್ರೆ ಕೆಲಸ ಆಗೋದಿಲ್ರಿ. ಏನಾರ ಮಾಡಿ ನಮ್ಮಪ್ಪ ಮದುವೆ ಮಾಡ್ತಾನಿಲ್ಲ ಅಂತ ಕೇಳಿ ನೋಡೋದಾಯ್ತು. ಏನೈತ್ರಿಪ್ಪ ಈ ಊರಾನ್ ಜನ ಅಂತನ, ಗಂಡಸರು ಬಂದ್ರು ದಾರಿ ಬಿಡಲ್ಲ, ಹೆಂಗಸರು ಬಂದ್ರು ದಾರಿ ಬಿಡಲ್ಲ. ರೀ ಮೇಡಮ, ಸ್ವಲ್ಪ ಅರ್ಜೆಂಟ್ ದಾರಿ ಬಿಡ್ರಿ, ಒತ್ತು ನೆಚ್ಚಿನ ಬಂದೈತಿ, ಇನ್ನೂ ಕಡ ತಗಲಿಲ್ಲ ಅಂತಾರ. ಸಟ್ನ ದಾರಿ ಬಿಡ್ರಿ. ಏ ಪಂಚರಂಗಿ ರಾಜ್ಕುಮಾರ, ಮಾಡಿ ನೀನು ಉಗುಳು ಹಚ್ಚಿ ಪ್ಯಾಚ್ ಬರೆದು ಕೊಟ್ಟಿದ್ಯಲ್ಲ ಸೈಕಲ್ ಹವಾ ಹಾಕಿ, ಅದು ಮತ್ತೆ ಹವಾ ಹೋಗಿತಿ, ಅದಕ್ಕೆ ನಿನ್ ದಾರಿ ಕಾಯ್ಕೊಂಡು ನಿಂತಿದ್ದೆ. ಎಲ್ಲಿ ಐತಿ ನೀನ ಸೈಕಲ? ಹವಾ ಹೋಗಿತಿ ಅಂತ ಇಲ್ಲೇ ತಗೊಂಡ್ಬರ್ಲಿ, ಮನೆಗೆ ಇಟ್ಕೊಂಡಿನಿ. ಅದ ಅಲ್ಲಿ ನೀ ಇಲ್ಲಿ ನಾ ಹೆಂಗ ಪಂಚರ್ ತೆಗಿಬೇಕ ಹುಡುಗ? ಅಯ್ಯಯ್ಯ, ಯಾಕೆ ಚಿಂತೆ ಮಾಡಿದೆ? ನೀನ್ ಅಲ್ಲೇ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ನಾನು ಇಲ್ಲಿ ನಿಂತೀನಿ ನೋಡಿ. ಸತ್ಯವಾಗಿ ಅಂದ್ರೆ ನಾನು ನಿಮ್ಮ ಮನೆ ಕರ್ಕೊಂಡು ಹೋಗ. ನಾನು ಸಣ್ಣದೊಂದು ಕಪಾಟ ಇದ್ದ, ಆ ಕಪಾಟ ಮಾಸ ನನ್ನ ಕೈಯಾಗ ಒಂದು ತಾಟ ಕೊಟ್ಟ ಬಸ್ ಸ್ಟ್ಯಾಂಡ್ದಾಗ ತಿರುಗಿಸ್ಬೇಕು ಮಾಡಿದಾರ. ಅಂದಂಗ ಅದರಲ್ಲೇ ನಿಮ್ಮ ಅಪ್ಪ ಎಲ್ಲಿ? ಅಯ್ಯೋ ಮರಿ, ಏನ್ ಕೇಳ್ತೀವೋ? ಹಗಲಿ ರಾತ್ರಿ ಅನ್ನಂಗಿಲ್ಲ ಅವನು ನಮ್ಮಪ್ಪ. ಆ ಗೌಡ್ರ ಹಿಂಗ ದೋಕ ಬಿದ್ದಿರ್ತಾನ. ಅವ್ನೇನ್ ಕೇಳ್ತಿ? ಹೋಗ್ಲಿ ಬಿಡ, ನೀನು ಮನೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಎಂದು ನೀನು ನೋಡಿದ್ದಲ್ಲ ಅಂದ ಯಾಕೋ ಮಕ್ಕೊಂಡ್ರೆ ನೀನ್ ಇರ್ತಾಗಿಲ್ಲ. ನೀನು ಹಸುನ ಆಗಂಗೆ ನೋಡ್ತೀವಿ. ಹಿಂಗಾದ್ರೆ ಹಿಂಗಾಗತ್ತ. ಅದಕ್ಕ ಮನೆಗೆ ನೀನ್ ಕರ್ಕೊಂಡು ಹೋಗಿ ಅವ್ನು ಬೀಜ ರೊಟ್ಟಿ ಮಾಡಿ ಹಸಿ ಖಾರ ಮಾಡಿ ಚಟ್ಟಿ ಇಟ್ಟು ಬಂದಿನ. ನಾ ಬರ್ತೇನಂದ್ರೆ ಏನ್ ಮಾಡಾಕಿ? ಮಾತ ಮುರಕ್ ಸಾಯ್ತಾನ ತೋರ್ಸಾಕಿ. ಅಯ್ಯಯ್ಯ, ಅಲ್ಲಿ ಮುರುಕ್ ಸೈಕಲ್ ಅಂತೀಯಲ್ಲ, ಅಲ್ಲಿ ಮಣ್ಣ ನೋಡಿ ಹೆಂಗೈತೆ ಅಂತ ಅವ್ನು ಪ್ಯಾಚ್ ಹೊಡ್ದಿ, ಪ್ಯಾಚ್ ಹಿಡಿದು ಕಾಲಾಗ ರೈಟ್ ಮಾಡಿ ಹಾರ್ನ ಹೊಡೆದಿ ಬಂದ್ರ ಮುಗಿದೋಯ್ತದ್ರ. ಗಮ್ಮತ್ತನ ಬೇರೆ ಐತಿ. ಕಟ್ಟ ಬರ್ಲಿ, ರಂಗಿ ಮಾಡಿಟ್ಟು ಬಂದಿ ಹೋಗೋಣ. ಬರ್ತೀಯನ ಅಂತ ಕೇಳ್ತೀಯಲ್ಲ ಹುಡುಗಿ, ಈಗೆಲ್ಲ ಒತ್ತಾಯ ಮಾಡಿ ಕರಿಯಾತಿ ಅಂದ ಮ್ಯಾಲ ನಾ ಬರದ ಇರ್ತನ. ಮೊದಲ ಈ ಕೆಲಸ ಮುಗಿಸೋಣ, ಆಮೇಲೆ ಊಟ ಮಾಡಿದ್ರ ಆಯ್ತಾ?